ನಮ್ಮ ಪ್ರತಿನಿಧಿ ಲೋಕೇಶ್ ಅವರ ಜೊತೆಗೆ ಅಜಯ್ ರಾವ್ ಮಾತಾಡಿದ್ದಾರೆ. ಅದರ ಆಡಿಯೋ ಕ್ಲಿಪ್ ಇದೆ, ಕೇಳಿಸ್ಕೊಳ್ಳಿ. ನನಗೆ ಗೊತ್ತಿಲ್ವಲ್ಲ ಇದು ವಿಚಾರ. ಈಗ ಜಸ್ಟ್ ಈಗ ಪಾಯಿಂಟ್ಸ್ ಹೋಗ್ತಾ ಇದೆ ಆಕ್ಚುಲಿ ಈಗ. ಅಲ್ಲ ನನಗೆ ಗೊತ್ತಿಲ್ಲ ವಿಚಾರ. ಇಲ್ಲ, ಸ್ವಪ್ನರಾವ್ ಅವರು ಹೋಗಿದ್ದಾರೆ ಅಂತ ಅನ್ಬಿಟ್ಟು ಏನೋ ಗೊತ್ತಾದ್ರೆ ಕೋರ್ಟ್ಗೆ ಹೋಗಿದ್ದಾರೆ ಅಂತ ಅನ್ಬಿಟ್ಟು. ಹೇಳ್ತೀನಿ ನನ್ನ ಹೆಂಡತಿ ಕೇಳ್ತೀನಿ ಹೋಗಿದಾರ ಅಂತ. ಹೌದಾ, ಸರಿ ಸರಿ ಸರ್. ಹೌದಾ, ನನಗೆ ಗೊತ್ತಿಲ್ವಲ್ಲ ಇದು ವಿಚಾರ. ಈಗ ಜಸ್ಟ್ ಈಗ ಪಾಯಿಂಟ್ಸ್ ಹೋಗ್ತಾ ಇದೆ ಆಕ್ಚುಲಿ ಈಗ. ಅಲ್ಲ ನನಗೆ ಗೊತ್ತಿಲ್ಲ ವಿಚಾರ. ಇಲ್ಲ, ಸ್ವಪ್ನರಾವ್ ಅವರು ಹೋಗಿದ್ದಾರೆ ಅಂತ ಅನ್ಬಿಟ್ಟು ಏನೋ ಗೊತ್ತಾದ್ರೆ ಕೋರ್ಟ್ಗೆ ಹೋಗಿದ್ದಾರೆ ಅಂತ ಅನ್ಬಿಟ್ಟು. ಹೇಳ್ತೀನಿ ನನ್ನ ಹೆಂಡತಿ ಕೇಳ್ತೀನಿ ಹೋಗಿದಾರ ಅಂತ. ಹೌದಾ, ಸರಿ ಸರಿ ಸರ್. ಹೌದಾ, ನನಗೆ ಗೊತ್ತಿಲ್ವಲ್ಲ ಇದು ವಿಚಾರ. ಈಗ ಜಸ್ಟ್ ಈಗ ಪಾಯಿಂಟ್ಸ್ ಹೋಗ್ತಾ ಇದೆ ಆಕ್ಚುಲಿ ಈಗ. ಅಲ್ಲ ನನಗೆ ಗೊತ್ತಿಲ್ಲ ವಿಚಾರ. ಇಲ್ಲ, ಸ್ವಪ್ನರಾವ್ ಅವರು ಹೋಗಿದ್ದಾರೆ ಅಂತ ಅನ್ಬಿಟ್ಟು ಏನೋ ಗೊತ್ತಾದ್ರೆ ಕೋರ್ಟ್ಗೆ ಹೋಗಿದ್ದಾರೆ ಅಂತ ಅನ್ಬಿಟ್ಟು. ಹೇಳ್ತೀನಿ ನನ್ನ ಹೆಂಡತಿ ಕೇಳ್ತೀನಿ ಹೋಗಿದಾರ ಅಂತ. ಹೌದಾ, ಸರಿ ಸರಿ ಸರ್. ಅಜಯ್ ರಾವ್ ಅವರು ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರೆ ಆ್ಯಕ್ಚುಲಿ ಇಸ್ ಶಾಕ್ಡ್. ಹೌದಾ ಅಂತ ಅವ್ರಿಗೆ ಗೊತ್ತಿಲ್ಲ. ಜೊತೆಗೆ ಅವರು ಅಂದ್ಕೊಂಡಿರ್ಬೇಕು ಯಾರೋ ಕಾಗೆ ಆರಿಸೋದಕ್ಕೆ ಫೋನ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿರ್ಬೇಕು. ಅವ್ರು ನಗ್ನಗ್ತಾ ಮಾತಾಡ್ತಾ ಇದ್ರು, ಕೇಳಿಸ್ಕೊಂಡ್ರ? ಸುಮಾರು ಜನ ಇದೇ ಫ್ರ್ಯಾಂಕ್ ಮಾಡ್ತೀವಿ ಅಂತ ಫ್ರ್ಯಾಂಕ್ ಕಾಲ್ ಮಾಡ್ತಾರೆ. ಸೊ ಆ ಥರದ ಕಾಲ್ ಅಂತ ಅಂದ್ಕೊಂಡಿರ್ಬೋದು ಅವರು. ಸೊ ನಾನು ಕೇಳ್ತೀನಿ ನನ್ನ ಹೆಂಡತಿ ಹತ್ರ ಆ ಥರದ್ದೇನು ಇಲ್ವಲ್ಲ ಅಂತ ನಗ್ನಗ್ತಾನೆ ಹೇಳಿದ್ರು. ಸೊ ಹೀ ಈಸ್ ವೆರಿ ಶೋರ್ ಆ ಥರ ಆಗಿರ್ಲಿಕ್ಕಿಲ್ಲ ಅಂತ. ಸೊ ಅವ್ರ ಪತ್ನಿ ಜೊತೆ ಮಾತಾಡ್ತಾರೆ ಏನಾಗಿದೆ ಏನು ಕತೆ ಅಂತ. ಬಟ್ ವೈಯಕ್ತಿಕ ಜೀವನದಲ್ಲಿ ಹಾಗಿದ್ದಿದ್ದರೆ ಅವರ ರೆಸ್ಪಾನ್ಸ್ ಹೇಗಿರ್ತಾ ಇತ್ತು? ಒಂದು ಸ್ವಲ್ಪ ಕೋಪದಲ್ಲಾದರೂ ಮಾತಾಡ್ತಾ ಇದ್ರು. ಓ ಹೌದಾ, ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಹೇಳ್ತೀನಿ ಅಂತಲೂ ಹೇಳ್ತಾ ಇದ್ರು. ಬಟ್ ಹೀ ಈಸ್ ವೆರಿ ಶೋರ್. ಅವರ ಧ್ವನಿಯಲ್ಲಿ ಆ ಥರ ಏನೂ ಆಗಿಲ್ಲ ಅನ್ನೋದಿದೆ, ಧ್ವನಿಯಲ್ಲಿ ಅರ್ಥ ಆಗ್ತಾ ಇದೆ. ಸೊ ಯಾಕೆ ಹೀಗಾಯಿತು? ಪತ್ನಿ ಸ್ವಪ್ನ ಅವರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಬೇಕು, ಅವರೇ ಆನ್ಸರ್ ಕೊಡಬೇಕು ಯಾಕಾಗಿದೆ ಏನು ಕತೆ ಅಂತ. ಕೋರ್ಟಿಗೆ ಹೋಗುವಂಥದ್ದು ಏನಾಗಿತ್ತು ಅದು ಕೂಡ ಪತಿಗೆ ಗೊತ್ತಿಲ್ಲದೆ, ಯಾರು ಪತಿಗೆ ಹೇಳಿದ್ದು ಈ ಹಿಂದೆ ಇಲ್ಲ ನಾವು ಡಿವೋರ್ಸ್ ಕೊಡ್ತೀನಿ ನಿನಗೆ, ವಿಚ್ಛೇದನ ಕೊಡ್ತೀನಿ ನಿನಗೆ ಅಂತ ಹೇಳಿದ್ದಿದ್ರೆ ಮ್ಯೂಚುವಲ್ ಆಗಿ ಹೋಗ್ತಾ ಇದ್ರು. ಈ ಹಿಂದೆ ಚಂದನ್ ಶೆಟ್ಟಿ ಅವರ ಕೇಸ್ನಲ್ಲಿ ನಾವು ನೋಡಿದ್ದೀವಿ. ಇಬ್ಬರು ಮ್ಯೂಚುವಲ್ ಆಗೇ ಹೋಗಿದ್ರು, ಇಬ್ಬರು ಮಾತಾಡ್ಕೊಂಡಿದ್ರು, ಅದರಲ್ಲೇನು ಹೊಸ ತೆರಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.